ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೆಂತಕ್ಕೆ ನಾನು ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ, ಪುಟ್ಟ ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು. ಅದಕ್ಕೆ ಅವರಿಗೆ ತಿಂಡಿ ಪ್ರಿಪೇರ್ ಮಾಡಬೇಕಿತ್ತಲ್ವ, ಅದಕ್ಕೆ ಬೇಗ ಎದ್ದೆ. ಇವತ್ತು ಡಿಟಾಕ್ಸ್ ಡ್ರಿಂಕಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನೆನ್ನೆ ನೈಟೇ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿ ಇಟ್ಟಿದ್ದೆ. ಚಿಯಾ ಸೀಡ್ಸ್ ನೆಂದಿದೆ ಕೂಡ. ಇವಾಗ ನಾನು ವಾರ್ಮ್ ವಾಟರ್ ಜೊತೆ ಚಿಯಾ ಸೀಡ್ಸ್ನ ಸ್ವಲ್ಪ ಮಿಕ್ಸ್ ಮಾಡಿ, ಅಂದರೆ 1-2 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣು ಹುಳಿನ ಹಿಂಡ್ಕೊಂಡ್ರೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯ್ತು ಇವತ್ತು. ಈ ರೆಸಿಪಿ ತುಂಬಾ ಸಿಂಪಲ್. ಏನು ಜಾಸ್ತಿ ಗ್ಯಾಸ್ ಮೇಲೆ ಏನು ಬೇಯಿಸ್ಬೇಕಾಗಿಲ್ಲ, ಇಲ್ಲ ಗ್ರೈಂಡ್ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಸಿಂಪಲಾಗಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ಹಿಂಗೆ ಪುಟ್ಟಾಗೂ ಕೊಟ್ಬಿಟ್ಟು ನಾನು ಇವಾಗ ಕುಡಿತಾ ಇದ್ದೆ. ಪುಟ್ಟಾಗ ಆವಾಗಲೇ ಕೊಟ್ಟೆ, ಅಂದರೆ ಅವ್ರು ಎದ್ದಿದ್ರಲ್ಲ ಆವಾಗಲೇ ರೆಡಿ ಮಾಡಿ ಕೊಟ್ಬಿಟ್ಟೆ, ಅವ್ರು ಫ್ರೆಶ್ ಅಪ್ ಆಗಿದ್ದ ತಕ್ಷಣ. ಇವತ್ತು ನಾನು ಏನು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ ಅಂದರೆ, ಮೆಣಸು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚಿತ್ರಾನ್ನ ಮಾಡ್ತಿದ್ದೀನಿ. ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಿದ್ದೀನಿ. ಆಮೇಲೆ ಏನು ಗೊತ್ತಾ, ಇದು ಲಂಚ್ ಬಾಕ್ಸ್ ರೆಸಿಪಿ. ಈಸಿಯಾಗಿ ಮಾಡ್ಕೋಬೋದು. ಏನಾದ್ರು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂತಲೇ ಇಲ್ಲ. ಆಮೇಲೆ ಈ ವೆದರ್ಗೆ ಇದು ಪರ್ಫೆಕ್ಟ್ ಬ್ರೇಕ್ಫಾಸ್ಟು. ಏನಾದ್ರು ಸ್ವಲ್ಪ ಗಂಟ್ಲು ನೋವು, ಏನಾದ್ರು ಕಿಚ್ ಅಂತ ಏನಾದರೂ ಅಂತಿದ್ರೆ ಈ ಥರ ಮೆಣಸು ಬೆಳ್ಳುಳ್ಳಿನ ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನು ಗೊತ್ತಾ, ಬೇಗ ಕ್ವಿಕ್ ಬ್ರೇಕ್ಫಾಸ್ಟ್ ಇದು. ಬನ್ನಿ ಇವಾಗ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ನಿಜವಾಗ್ಲೂ ತುಂಬಾ ಈಸಿ. ಸೇಮ್ ಆ್ಯಸ್ ಇಟ್ ಈಸ್ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀರಾ ಅದೇ ಥರನೇ ಇರುತ್ತೆ. ನಿಂಬೆಹಣ್ಣು ಈರುಳ್ಳಿ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ ಎಲ್ಲ ಹೇಗೆ ಮಾಡ್ತೀರಾ ಅದೇ ಥರನೇ. ಇದೊಂಥರ ಸಪ್ರೇಟ್, ಅಂದರೆ ಮೆಣಸು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತೀವಿ ಅಷ್ಟೇ. ನಿಜವಾಗ್ಲೂ ತುಂಬ ಹೆಲ್ತಿ ಇದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇವಾಗ ಮೆಣಸು ಮತ್ತು ಜೀರಿಗೆನೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆನ ಹಾಕಿ ನಾನು, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಪರಿಮಳ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಟೇಸ್ಟಾಗೂ ಕೂಡ ಆಗುತ್ತೆ. ಹಾಗೇನೂ ಕೂಡ ನೀವು ಪೌಡರ್ ಇದ್ದರೆ ಉದುರಿಸ್ಕೋಬೋದು, ಆದರೆ ಅದೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ ಥರ ಹುರ್ದು ಪುಡಿ ಮಾಡಿ ಹಾಕಿದ್ರೇ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಇಷ್ಟು ಕಲರ್ ಚೇಂಜ್ ಆಗಿ ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇವಾಗ ನಾನು ಕುಟಾಣಿನಲ್ಲಿ ಕುಟ್ಕೋತಿದ್ದೀನಿ. ನೀವು ಬೇಕಾದರೆ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುಟಾಣಿಗೆ ಇವಾಗ ನಾನು ಮೆಣಸು ಜೀರಿಗೆ ಹುರ್ಕೊಂಡಿದ್ನಲ್ಲ ಅದನ್ನ ಹಾಕೋತಿದ್ದೀನಿ. ಅಂದರೆ ಮೆಣಸು ಜೀರಿಗೆ ಬಿಸಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ. ಇವಾಗ ಸ್ವಲ್ಪ ಫೈನ್ ಪೌಡರ್ ಆಗೋ ರೀತಿ ಕುಟ್ಕೋತೀನಿ, ಅಂದರೆ ಮೀಡಿಯಮಾಗಿ ಕುಟ್ಕೋತೀನಿ ನಾನು. ನೀವು ಬೇಕಾದ್ರೆ ಮಿಕ್ಸರ್ನಲ್ಲಿ ಗ್ರೈಂಡ್ ಕೂಡ ಮಾಡ್ಕೋಬೋದು. ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಮೀಡಿಯಮಾಗಿ ಕುಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಕುಟ್ಕೊಂಡಿದ್ದಾದಮೇಲೆ, ಇಷ್ಟು ಪೌಡರ್ ಆಗಿದ್ದಾದಮೇಲೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಒಂದು 3 ಬೆಳ್ಳುಳ್ಳಿ ಹಾಕೋತಿದ್ದೀನಿ ನಾನು, ಯಾಕಂದರೆ ಇದು ಮೆಣಸು ಬೆಳ್ಳುಳ್ಳಿ ಅನ್ನ ಅಲ್ವಾ, ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಅಲ್ವಾ. ಅದಕ್ಕೆ ನಾನು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಫುಲ್ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗ್ದು ಬರೀ ಪಲ್ಪ್ ಮಾತ್ರ ಹಾಕೋತಿದ್ದೀನಿ ಬೆಳ್ಳುಳ್ಳಿದು. ಇವಾಗ ತಿರ್ಗಾ ಜಜ್ಜಿ ಬೆಳ್ಳುಳ್ಳಿನೆಲ್ಲ, ಮೆಣಸು ಎಲ್ಲ ಇನ್ನೊಂದು ಸತಿ ಹಾಕಿ ನೀಟಾಗಿ ಕುಟ್ಕೊಂಡು ನೋಡಿ ಈ ಥರ ಆಗಿದೆ. ಈ ಥರ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆಗೆ 3 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. 3 ಸ್ಪೂನಷ್ಟೇ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕೋತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಕಡಲೆ ಬೀಜನ ಇವಾಗ ಫ್ರೈ ಮಾಡಿ ಕಲರೆಲ್ಲ ಚೇಂಜ್ ಆಗಿದ್ದಾದಮೇಲೆ ಸ್ವಲ್ಪ ಸೈಡಿಗೆ ಎತ್ಕೊಬಿಡ್ತೀನಿ. ಯಾಕಂದರೆ ಕಡಲೆ ಬೀಜ ಒಳಗಡೆ ಹಾಕ್ಬಿಟ್ರೆ ಮೆತ್ತಗೆ ಆಗಿಬಿಡ್ತವೆ. ಅದಕ್ಕೆ ನಾನು ಒಂದು ಕಡೆ ಸೈಡಿಗೆ ಎತ್ಕೊಬಿಡ್ತಿದ್ದೀನಿ ಕಡಲೆ ಬೀಜ ಫ್ರೈ ಆಗಿದ್ದಾದಮೇಲೆ. ಇವಾಗ ಕಡಲೆ ಬೀಜ ಎತ್ಕೊಂಡಿದ್ದಾದಮೇಲೆ 1-2 ಸ್ಪೂನಷ್ಟು ಉದ್ದಿನಬೇಳೆ, 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇವಾಗ ನಾನು 1 ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ನಾವು ಜಜ್ಕೊಂಡು ಇಟ್ಕೊಂಡಿದ್ವಲ್ಲ, ಅಂದರೆ ಪೇಸ್ಟ್ ಥರ ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿನ, ಅದನ್ನು ಇವಾಗ ಹಾಕೋತಿದ್ದೀನಿ. ಇವಾಗ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ 1.5 ಮಿನಿಟ್ 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ಅದು ಗೊತ್ತಾಗುತ್ತೆ ನೋಡಿ. ಈಗ ನಾನು ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಇವಾಗ ನಾನು ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದಾದಮೇಲೆ 1-2 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗುತ್ತೆ ನೋಡಿದ್ರೆ ಆ ಥರ ಫ್ರೈ ಆದರೆ ಸಾಕು. ಇವಾಗ ಇದ್ರ ಪಾಡಿಗೆ ಇದು ಫ್ರೈ ಆಗ್ತಾ ಇರಲಿ. ಇವಾಗ ನೀವೇನು ಮಾಡಿ ಅಂದರೆ, ಒಂದು ಸ್ವಲ್ಪ ಹುಣಸೆಹಣ್ಣ ನೀರಿನಲ್ಲಿ ನೆನೆ ಹಾಕಿ ಇಡಿ. ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ನೀರಲ್ಲಿ ನೆನೆಸಿ ಇಡಿ. ನೀವು ನಿಂಬೆ ಹುಳಿನೂ ಕೂಡ ಹಿಂಡ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣೆ ಹಾಕೋತಿದ್ದೀನಿ. ಹುಣಸೆಹಣ್ಣು ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹುಣಸೆಹಣ್ಣು ಹುಳಿ ಹಾಕೋದ್ರಿಂದ. ಅದಕ್ಕೆ ಸ್ವಲ್ಪ ಇವಾಗಲೇ ಹುಣಸೆಹಣ್ಣು ಹುಳಿನ ನೆನೆ ಹಾಕಿ ಇಡಿ.
ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ಆವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೀವು ಆವಾಗ ಹಾಕಿದ್ರೆ ಸ್ವಲ್ಪ ಅನ್ನ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಇವಾಗಲೇ ನೀವು ಎಷ್ಟು ಬೇಕು ಅಷ್ಟನ್ನ ಉಪ್ಪನ್ನ ಇವಾಗಲೇ ಬಳಸ್ಕೊಬಿಡಿ. ಇವಾಗಲೇ ಹಾಕಿ ಕಲಿಸ್ಕೊಂಡ್ರೆ ಅನ್ನಗೆಲ್ಲ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇವಾಗ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮೊದಲೇ ಹೇಳಿದ್ನಲ್ಲ ಹುಣ್ಸೆಹಣ್ಣು ಹುಳಿನ ನೆನೆ ಹಾಕಿ ಇಡಿ ಅಂತ. ಇವಾಗ ನಾನು ಹುಣ್ಸೆಹಣ್ಣು ಹುಳಿನ ಹಾಕ್ಕೋತಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹುಣ್ಸೆಹಣ್ಣೆಲ್ಲ ಸ್ವಲ್ಪ ಹೊಂದ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅಂದರೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈರುಳ್ಳಿ ಮತ್ತು ಹುಣ್ಸೆಹಣ್ಣೆಲ್ಲ ಸ್ವಲ್ಪ ಗಟ್ಟಿ ಆದಾಗ ಬರುತ್ತೆ, ಗೊಜ್ಜಾಗುತ್ತೆ ನೋಡಿದ್ದೀರಾ, ಆ ಥರ ಆದಾಗ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಈ ಥರ ಹದ ಬರೋವರೆಗೂ ಗೊಜ್ಜನ್ನ ರೆಡಿ ಮಾಡ್ಕೋಬೇಕು ನಾವು. ನಾನು ಸ್ವಲ್ಪ ಅದಾದಮೇಲೆ ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ಅದು ನನಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಇವಾಗ ಮೆಣಸು ಬೆಳ್ಳುಳ್ಳಿ ಗೊಜ್ಜು ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ನಾನು ಮೊದಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹುಡಿಯಾಗೇ ಮಾಡ್ಕೊಳ್ಳಿ ಅನ್ನನ. ಇವಾಗ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ. ನಿಜವಾಗ್ಲೂ ತುಂಬ ಸ್ಪೈಸಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿತ್ತು. ಇವಾಗ ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ನಾನು ಮೊದಲೇ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜನ, ಇವಾಗ ಕಡಲೆ ಬೀಜ ಸ್ವಲ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ಗೆ ಹಾಕಿ, ನೀವು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ಗಾರ್ನಿಷಿಂಗ್ ಸ್ವಲ್ಪ ನಾನು ಹಾಕೋತಿದ್ದೀನಿ. ಇವಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಮೆಣಸಿನ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಯಿತು. ನಿಜವಾಗ್ಲೂ ಮಸ್ಟ್ ಟ್ರೈ ರೆಸಿಪಿ. ಅದಾದಮೇಲೆ ಈಸಿ ಬ್ರೇಕ್ಫಾಸ್ಟ್ ಕೂಡ. ಮಕ್ಳುಗಳಿಗೇನಾದರೂ ಟಿಫನಿಗೆ ಏನು ಮಾಡಬೇಕು ಅಂತ ಯೋಚನೆ ಆಗುತ್ತೆ ಅಲ್ವಾ ಬೆಳಿಗ್ಗೆ ಹೊತ್ತು. ಈ ಥರ ಸಿಂಪಲಾಗಿ ಮಾಡಿಕೊಟ್ರೆ ಮಕ್ಕಳು ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ಇನ್ನು ಇವತ್ತು ಪುಟ್ಟ ಕೂಡ ಮನೇಲಿ ಊಟ ಮಾಡಲಿಲ್ಲ. ಬಾಕ್ಸ್ಗೆ ತೊಗೊಂಡೊಟ್ಟೋಗ್ಬಿಡ್ತೀನಿ, ನಂಗೆ ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವ್ರು ಬಾಕ್ಸ್ಗೆ ಹಾಕ್ಸ್ಕೊಂಡು ಹೊಟ್ಟೋಗ್ಬಿಟ್ರು. ನಾನಿಲ್ಲಿ ಸ್ವಲ್ಪ ಅಂದರೆ ಚಿತ್ರಾನ್ನ ಸ್ವಲ್ಪ, ಅದಾದಮೇಲೆ ಸೌತೆಕಾಯಿನ ತೊಗೊಂಡಿದ್ದೀನಿ. ನಾನು ಸುಮಾರು ಹೊತ್ತು ಆದಮೇಲೆ ತೊಗೊಂಡೆ, ಯಾಕಂದರೆ ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಕುಡಿದಿದ್ದೆ ಅಲ್ವಾ. ಆ ಡ್ರಿಂಕ್ ಕುಡಿದಿದ ತಕ್ಷಣ ನಾವು ಊಟ ಮಾಡೋದಕ್ಕಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ. ಏನು ಗೊತ್ತಾ, ಈ ಥರ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ವೆದರಿಗೆ ಇದು ಪರ್ಫೆಕ್ಟ್ ಬ್ರೇಕ್ಫಾಸ್ಟು. ಮೆಣಸು ಯಾವಾಗ್ಲೂ ತುಂಬ ಖಾರ ಅಲ್ವಾ, ಗಂಟ್ಲು ನೋವು ಏನಾದರೂ ಬಂದರೆ ಆರಾಮ್ಸಾಗಿ ಈ ರೈಸ್ನ ಮಾಡ್ಕೋಬೋದು ನೀವು. ಆಮೇಲೆ ಈ ವೆದರಿಗೆ ಇದು ಪರ್ಫೆಕ್ಟ್ ತಿಂಡಿ. ನಾನು ಮಾಡಿದೆ ಇವತ್ತು, ಸುಮಾರು ದಿನ ಆಗಿತ್ತು ಈ ಥರ ಚಿತ್ರಾನ್ನ ಎಲ್ಲ ಮಾಡಿ. ಅದಕ್ಕೆ ನಾನು ಇವತ್ತು ಡಿಫ್ರೆಂಟಾಗಿ ಮಾಡೋಣ, ಮೆಣಸು ಬೆಳ್ಳುಳ್ಳಿ ಎಲ್ಲನೂ ಉಪಯೋಗಿಸ್ಕೊಂಡು. ಸ್ವಲ್ಪ ಕ್ಲೈಮೇಟ್ ಕೂಡ ಚೇಂಜ್ ಆಗಿತ್ತು, ಪುಟ್ಟಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ. ಅದಕ್ಕೆ ಇವತ್ತು ಮೆಣಸು ಬೆಳ್ಳುಳ್ಳಿ ಎರಡನ್ನೂ ಸೇರಿಸಿ ಚಿತ್ರಾನ್ನ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಅದು ಸ್ವಲ್ಪ ಖಾರವಾಗಿ ಮಾಡಿದ್ದೀನಿ ನಾನು. ನೀವು ಸ್ವಲ್ಪ ಖಾರ ಕಮ್ಮಿ ಆಗಬೇಕು ಅಂದರೆ ಸ್ವಲ್ಪ ಮೆಣಸನ್ನ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ, ಮೆಣಸಿನ್ಕಾಯಿನೂ ಕಮ್ಮಿ ಹಾಕ್ಕೊಳ್ಳಿ. ಇನ್ನದ್ರ ಜೊತೆಗೆ ಸೌತೆಕಾಯಿನ ತೊಗೊಂಡಿದ್ದೀನಿ. ಇನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಮಾಮೂಲಿ ಕ್ಯಾಶುಯಲಾಗಿ ತೋರಿಸಿದ್ನಲ್ಲ ಡಿಟಾಕ್ಸ್ ಡ್ರಿಂಕು. ನಿಜವಾಗ್ಲೂ ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಿಜವಾಗ್ಲೂ ನಾವು ಆರೋಗ್ಯವಾಗಿರ್ತೀವಿ. ಆಮೇಲೆ ಬಾಡಿ ಎಲ್ಲ ತುಂಬ ಫ್ರೆಶ್ ಅನಿಸುತ್ತೆ. ನಾನು ಮೊದಲೇ ಹೇಳಿದಾಗೆ ತುಂಬ ಫ್ರೆಶ್ ಅನಿಸುತ್ತೆ ಆ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ. ಬೆಳಗ್ಗೆ ಎದ್ದು ಡಯಟ್ ಮಾಡೋರಂತೂ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಅವ್ರ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ. ವೆಯ್ಟ್ ಗೇನ್ ಆಗೋರು ಏನಿಲ್ಲ ಕುಡಿಬೋದು, ಅಷ್ಟು ಪವರ್ ಇರಲ್ಲ ಈ ಡಿಟಾಕ್ಸ್ ಡ್ರಿಂಕಲ್ಲಿ. ಅಂದರೆ ಹೆಲ್ತಿ ಡ್ರಿಂಕ್ ಅಷ್ಟೇ. ಇನ್ನು ಇದಂತೂ ಸವಾಲೈತೆ ಮಸ್ಟ್ ರೆಸಿಪಿ. ಆಮೇಲೆ ಏನು ಗೊತ್ತಾ, ಮಕ್ಳುಗಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಆರಾಮ್ಸಾಗಿದ್ದ ಮಾಡ್ಕೊಡ್ಬೋದು. ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಬಾಕ್ಸು ಮಕ್ಳುಗಳು. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗೈತೆ. ಸ್ವಲ್ಪ ಖಾರ ಐತೆ, ಮಕ್ಳುಗಳಿಗೆ ಏನಾದ್ರು ಮಾಡಿದ್ರೆ ಸ್ವಲ್ಪ ಮೆಣಸನ್ನ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಏನಾದರೂ ಜೊತೆ ಕ್ಯಾಶುವಲಾಗಿ ಸೋಯಾಗಾಯಿ ಇರೋದು ಸೂಪರು. ಇವಾಗ ನಮ್ಮನೇಲಿ ಬ್ರೇಕ್ಫಾಸ್ಟ್ ಇದಾಗಿದೆ. ನೀವು ಕೂಡ ಈ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಒಂದ್ಸತಿ ಮಾಡಿ, ಮಕ್ಳುಗಳಿಗೂ ಕುಡಿ, ತುಂಬ ಇಷ್ಟಪಡ್ತಾರೆ ಮಕ್ಳುಗಳು. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತಾನೆ ಒಂದು ಯೋಚನೆ ಇರುತ್ತೆ ಅಲ್ವಾ. ಆಲ್ಮೋಸ್ಟ್ ವುಮೆನ್ಸ್ಗೆಲ್ಲ ಅದೊಂದು ಯೋಚನೆ, ಏನು ಮಾಡೋದು ಬೆಳಿಗ್ಗೆ ಎದ್ದು ಅಂತ. ಅವನಿಗೆ ಸೌತೆಕಾಯಿ ಬೇಕು, ಅದಕ್ಕೆ ಅವನಿಗೆ ಹೇಳ್ತಿದ್ದಾನೆ. ಸೌತೆಕಾಯಿ ಅಂದರೆ ಫೇವ್ರೇಟ್ ಅವನಿಗೆ, ಅದಕ್ಕೆ ನಾನು ತಿಂತಿದ್ದಲ್ಲ, ಅವ್ನಿಗೆ ಹಾಕಿಲ್ವಲ್ಲ ಅದಕ್ಕೆ ಕೊಡು ಅಂತ ಹೇಳ್ತಿದ್ದಾನೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡೋದು ಬ್ರೇಕ್ಫಾಸ್ಟು ಅಂತ ಚಿಂತೆ ಇಲ್ಲ, ಆರಾಮ್ಸಾಗಿ ಇದು ಈಸಿಯಾಗಿ ಮಾಡ್ಕೋಬೋದು. ಸೇಮ್ ಚಿತ್ರಾನ್ನ ಹೇಗೆ ಮಾಡ್ಕೋತೀವಿ ಅದೇ ಥರ. ಅಂದರೆ ಮೆಣಸು ಜೀರಿಗೆನ ಪುಡಿ ಅಂದರೆ ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕ್ತೀವಿ. ನಾನು ಆ ರೆಸಿಪಿನ ನಿಮಗೆ ಹಾಕಿದ್ದೀನಿ ನೋಡಿ, ನೀವು ಈಸಿ.
ತುಂಬ ಕಡಿಮೆ ಸಮಯ. ಅದಾದ್ಮೇಲೆ ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ಥರ ತುಂಬ ಚೆನ್ನಾಗಿದೆ. ಪಾಪ ಏನು ಮಾಡ್ತಾ ಇದೆಯಾ? ಇದು ನಾಳೆ ದೋಸೆಗೆ ಸಂಬಳ ಆಡಿಸ್ತಾ ಇದೆ. ನಾಳೆ ದೋಸೆ ಪುಟ್ಟ. ದೋಸೆ ಏಕೆ? ದೋಸೆ ಯಾಕೆಂದ್ರೆ ನಂಗೆ ದೋಸೆ ತಿನ್ನಲ್ಲ. ಯಾಕೆ? ನಂಗೆ ಇಷ್ಟ ಇಲ್ಲ. ನನಗೆ ಸಂಡೇ ನಾಳೆ ಬಿರಿಯಾನಿ ಮಾಡಿಕೊಡು ಬೆಳಗ್ಗೆ ಮಟನ್ ಒಳ್ಳೆ ಕಾಲು ಸೊಪ್ಪು ಮಾಡಿ ಬಿರಿಯಾನಿ ಮಾಡಿಕೊಡು. ಇನ್ನೂ ಕೇಳಿಲ್ವಲ್ಲ ಅನ್ಕೊಂಡೆ. ಹೌದಾ? ಈಗ ಕೇಳ್ತಾ ಇದ್ದೀನಲ್ಲ. ಇನ್ನಿವತ್ತಿನ ಡಿನ್ನರಿಗೆ ನಾನು ಮುದ್ದೆ ಮತ್ತು ಮೊಳಕೆ ಕಟ್ಟಿದ ಸಾಂಬಾರನ್ನ ಮಾಡಿದ್ದೆ. ಆಗಲೇ ಊಟ ಎಲ್ಲ ಆಗೋಯ್ತು ನಮ್ದಿಬ್ರದ್ದು. ಸ್ವಲ್ಪ ಪುಟ್ಟನೂ ಕೂಡ ಬೇಗ ಬಂದಿದ್ರು ಅಲ್ವಾ, ಬೇಗನೆ ಊಟ ಮುಗಿಸ್ಕೊಬಿಟ್ವಿ. ಮೊಳಕೆ ಕಟ್ಟಿದ ಸಾಂಬಾರು ಮಾಡಿದೆ. ನಿಮ್ಗೆ ಆ ರೆಸಿಪಿ ಬೇಕು ಅಂದರೆ ನಾನು ಲಿಂಕ್ ಹಾಕಿದ್ದೀನಿ, ಈಗಾಗಲೇ ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಇಲ್ಲಿ ನೋಡಿ ಇವರಿಬ್ಬರು ಹೆಂಗಾಡ್ತಿದ್ದಾರೆ, ಯಾವಾಗ್ಲೂ ಹೀಗೆ ಓಕೆನಾ. ಪುಟ್ಟ ಬರೋದನ್ನೇ ಕಾಯ್ತಿರ್ತಾರೆ ಪಾಂಡ ನಿಜವಾಗ್ಲೂ. ನೆನ್ನೆ ನೈಟ್ ಸ್ವಲ್ಪ ಲೇಟ್ ಆಯಿತು ಗೊತ್ತಾ, 3 ಅವರ್ಸು ಬಾಕ್ಲ ಹತ್ರನೇ ನಿಂತ್ಕೊಂಡು ಕಾದಿದ್ದಾನೆ. ನಾನು ಹೇಳ್ತಿದ್ದೀನಿ ಬಾ ಪಾಂಡ ಬರ್ತಾನೆ ಪುಟ್ಟ ಅಂತಂದರೂ ಕೇಳಲಿಲ್ಲ. ಬರೀ ಪುಟ್ಟನ ಕಾಯೋದು, ಪುಟ್ಟ ಬಂದಿದ ತಕ್ಷಣ ಈ ಥರ ಚೇಷ್ಟೆ ಮಾಡೋದು. ನಾನು ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ. ಇವಾಗ ಪುಟ್ಟ ಬಂದಿದ ತಕ್ಷಣ ಯಾವ ರೀತಿ ಆಡ್ತಿದ್ದಾನೆ ನೋಡಿ. ಬರೀ ಈ ಥರ ನೆಗೆಯೋದು, ಈ ಥರ ಮುದ್ದು ಮಾಡೋದೇ ಆಗುತ್ತೆ ಒಂದು ಬಂದಿದ ತಕ್ಷಣ. ಫುಲ್ ಈ ಥರ ಟೇಸ್ಟೇ ಮಾಡೋದು. ಆಮೇಲೆ ಸಮಾಧಾನ ಮಾಡೋದಕ್ಕೇ ಆಗಲ್ಲ. ಪುಟ್ಟ ಬಂದಿದ ತಕ್ಷಣ ಫುಲ್ಲು ಮೇಲ್ಗಡೆನೇ ನೆಗಿತಾ ಇರ್ತಾನೆ ಯಾವಾಗ್ಲೂ. ಇಬ್ಬರು ಆಮೇಲೆ ಏನು ಗೊತ್ತಾ, ಈ ಥರ ಇರ್ತಾರೆ. ಆಮೇಲೆ ನಾನೇನಾದರೂ ಅಡುಗೆ ಮಾಡ್ತಿದ್ರೆ ಇವರಿಬ್ರನ್ನ ಸವರ್ಸೋದೇ ಆಗುತ್ತೆ ನನಗೆ. ಇಬ್ಬರು ಬರೀ ತೀಟೆ, ಇಬ್ಬರು ಇದ್ದರೆ ಸಾಕು ಮನೇಲಿ. ತುಂಬ ಗಲಾಟೆ ಇವರಿಬ್ಬರಿಂದ. ನೋಡಿ ಅಲ್ಲಿ ಹೆಂಗೆ ಆಡ್ತಿದ್ರೆ. ಬಾತ್ರೂಮ್ಗೆ ಹೋದ್ರೂ ಕೂಡ ಹಿಂದೆನೇ ಹೋಗ್ತಾನೆ. ಇದೇ ಥರ ಮುದ್ದಾಗಿ ಯಾವಾಗಲೂ ಮನೆ ತುಂಬ ಆಡ್ಕೊಂಡಿರ್ತಾನೆ. ಏನಾದರೂ ಇವರು ಇಲ್ಲ ಅಂದರೆ, ಪಾಂಡ ಅಂತೂ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಇಬ್ರಿಗೂ. ಫುಲ್ ಏನೋ ಒಂಥರ ನಮಗೆ ಮಕ್ಕಳ ಥರನೇ ಫೀಲ್ ಕೊಟ್ಬಿಟ್ಟಿದ್ದಾನೆ ಅವನು. ನಾವು ಅಷ್ಟೇ ನೋಡಿ ಅಲ್ಲಿ ಯಾವ ಥರ ಆಡ್ತಿದ್ದಾನೆ. ಫುಲ್ಲು ಟೇಸ್ಟೇ ಓಕೆನಾ. ಇವತ್ತಿನ ದಿನ ಈ ಥರ ಆಯಿತು. ನಿಜವಾಗ್ಲೂ ಅವನಂತೂ ತುಂಬ ಹಚ್ಕೊಬಿಟ್ಟಿದ್ದಾನೆ ನಮ್ಮಿಬ್ರಿಗೂ. ನಾವು ಕೂಡ ಅವನ್ನ ತುಂಬ ಹಚ್ಕೊಬಿಟ್ಟಿದ್ದೀವಿ. ಅವನ ಬಗ್ಗೆ ಹೇಳ್ಬೇಕಂದ್ರೆ ಸಾಲದೇ ಇಲ್ಲ. ಫುಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಇಬ್ರಿಗೂ. ಒಂಥರ ಆ ಫೀಲ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಆ ಥರ ಫೀಲ್ ಅದು. ನೀವು ಕೂಡ ಒಂದು ಸತಿ ಮೆಣಸು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ. ತುಂಬ ಈಸಿ ರೆಸಿಪಿ, ಆಮೇಲೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಆಮೇಲೆ ಈ ವೆದರಿಗೆ ಇದು ಪರ್ಫೆಕ್ಟ್ ಬ್ರೇಕ್ಫಾಸ್ಟು. ತುಂಬ ಕ್ಲೈಮೇಟೆಲ್ಲ ತುಂಬ ಚೇಂಜ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ಚಳಿ ಚಳಿ ಇರುತ್ತೆ ಅಲ್ವಾ, ಸ್ವಲ್ಪ ಗಂಟ್ಲೆಲ್ಲ ಕೆಟ್ಟಂಗಾದರೆ ಆರಾಮ್ಸಾಗಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.